ಇದೇ ಜನವರಿ 29ರಂದು ಶಿಕ್ಷಣ ತಜ್ಞ ಡಾಕ್ಟರ್ ಆರ್ ಓಬಳೇಶ್ವರ ಘಟ್ಟಿಯವರ 4 ಬೃಹತ್ ಸಂಪುಟಗಳು ಲೋಕಾರ್ಪಣೆಗೊಳ್ಳುತ್ತಿವೆ ಎಂದು ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷ ಕೋಟ್ರೇಶ್ ಎಸ್ ಉಪಾರ್ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿಂದು ಮಾತನಾಡಿ, ಹಾಸನದಲ್ಲಿ ಒಬ್ಬ ಲೇಖಕನ 4 ಬೃಹತ್ ಸಂಪುಟಗಳು ಏಕಕಾಲದಲ್ಲಿ ಲೋಕಾರ್ಪಣೆಗೊಳ್ಳುತ್ತಿರುವುದು ಇದೇ ಮೊದಲಿರಬಹುದು. ವೇದಿಕೆಯಲ್ಲಿ ಹಾಸನದ ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿಯವರು ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ಹಂಪಿ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳಾದ ಡಾಕ್ಟರ್ ಡಿವಿ ಪರಶಿವಮೂರ್ತಿಯವರು ಅಧ್ಯಕ್ಷತೆ ವಹಿಸುವರು. ಭಾರತದಲ್ಲಿ ಶಿಕ್ಷಣ ಕೃತಿಯನ್ನು ಡಾಕ್ಟರ್ ಎನ್ಎನ್ ಪ್ರಹ್ಲಾದ್, ವಿಶ್ರಾಂತ ಪ್ರಾಧ್ಯಾಪಕರು, ಪ್ರಾದೇಶಿಕ ಶಿಕ್ಷಣ ಸಂಸ್ಥೆ ಮೈಸೂರವರು ಲೋಕಾರ್ಪಣೆ ಮಾಡಿ ಮಾತನಾಡಲಿದ್ದಾರೆ. ಭಾಷೆ ಕನ್ನಡ ಸಾಹಿತ್ಯದ ಸಂಪದ ಮತ್ತು ಕನ್ನಡ ಭಾಷಾ ಬೋಧನೆ ಕೃತಿಯನ್ನು ಡಾಕ್ಟರ್ ರಾಜಪ್ಪ ದಳವಾಯಿ, ಸಾಹಿತಿ, ವಿಶ್ರಾಂತ ಪ್ರಾಧ್ಯಾಪಕರು, ಬೆಂಗಳೂರು ಇವರು ಕೃತಿ ಲೋಕಾರ್ಪಣೆ ಮಾಡಿ ಮಾತನಾಡಲಿದ್ದಾರೆ ಎಂದು ತಿಳಿಸಿದರು. ವೈಚಾರಿಕವಾಗಿ ಏನೇ ವೈರುಧ್ಯ ಇದ್ದರೂ ನಾವು ಸಂಬಂಧದಲ್ಲಿ ದೂರ ಆಗಬಾರದು. ಹಾಗಾಗಿ ಈ ನೆಲೆಯಲ್ಲಿ ಈ ಹಾಸನ ಜಿಲ್ಲೆಯನ್ನು ನಾನು ಉಳ್ಕೊಂಡಿದ್ದೇನೆ. ಮಾಧ್ಯಮ ಮಿತ್ರರೇ, ನನ್ನ ಜೀವನದಲ್ಲಿ ಸಾಕಷ್ಟು ಕೃತಿಗಳನ್ನು ಬರೆದಿದ್ದೇನೆ. ಆದರೆ ಇದು ವಿಶೇಷವಾದಂಥದ್ದು ನನ್ನ ಜೀವನದ. ಅದಕ್ಕೆ ಅದು ಹೆಸರೇ ಇಟ್ಟಿದ್ದೇನೆ, ಡಾಕ್ಟರ್ ಓಬಳೇಶ ಗಟ್ಟಿ ಶಿಕ್ಷಣಶಾಸ್ತ್ರ ವಿಷಯ ವಿಶ್ವಕೋಶ ಅಂತ. ಆ ಪುಸ್ತಕಗಳ ಬಿಡುಗಡೆ ದಿನ ನೀವೆಲ್ಲರೂ ಮಾಧ್ಯಮ ಮಿತ್ರರೆಲ್ಲರೂ ಬರಬೇಕು. ಅವತ್ತು ಗೊತ್ತಾಗುತ್ತೆ ಅದರ ಬರೀ ಗಾತ್ರ ಅಲ್ಲ, ಅದರ ಕ್ವಾಲಿಟಿ. ಹಗಲು ರಾತ್ರಿ ಎಷ್ಟು ಕಷ್ಟಪಟ್ಟಿರ್ಬೋದು ಇದನ್ನು. 1,000, 1,500 ಪುಟ, 2,000 ಪುಟ ಅಂತಂದರೆ ಬರೆಯೋದಷ್ಟೇ ಅಲ್ಲ, ಬರೆದ ಮೇಲೆ DTP ಮಾಡಿಸ್ಬೇಕು. DTP ಮಾಡಿಸಿದ ಮೇಲೆ ತಿದ್ದಬೇಕು. ಆ DTPಯನ್ನು ಹಿಡ್ಕೊಳ್ಳೋದಿದೆಯಲ್ಲ, ಅದು ದೊಡ್ಡ ಸಾಹಸ. ಆಮೇಲೆ ಪ್ರಿಂಟಿಂಗ್ ಪ್ರೆಸ್ ಕೊಡ್ತೀವಲ್ಲ, ಅದು ದೊಡ್ಡ ಸಾಹಸ. ಇಲ್ಲಿ ಯಾರು ಲೇಖಕರೆಲ್ಲ ಗೊತ್ತಿದೆ. ಮಾಧ್ಯಮದ ಈ ಸಂದರ್ಭದಲ್ಲಿ ವಿಶ್ರಾಂತ ಪ್ರಾಧ್ಯಾಪಕ ಹಂಪನಹಳ್ಳಿ ಕಾಳೇಗೌಡ, ಹಿರಿಯ ಪ್ರಶಿಕ್ಷಣಾರ್ಥಿಗಳ ಒಕ್ಕೂಟದ ಸಂಚಾಲಕ ತೊರಹಳ್ಳಿ ನಿಂಗರಾಜ್, ಪ್ರಕಾಶಕಿ ವಾಣಿ ಘಟ್ಟಿ, ಪತ್ರಕರ್ತ ಉದಯ ರವಿ ಉಪಸ್ಥಿತರಿದ್ದರು.